ಕ್ರಿಕೆಟ್ರು ವಿರಾಟ್ ಕೊಹ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂದ್ರೆ ಹುಸೇನ್ ಬೋಲ್ಟ್ ತರ ರನ್ನಿಂಗ್ ಮಾಡ್ಬೇಕು, ಸುನಿಲ್ ಚಟ್ರಿ ತರ ಫುಟ್ಬಾಲ್ ಆಡ್ಬೇಕು, ರೋಹಿತ್ ಕುಮಾರ್ ತರ ಕಬಡ್ಡಿ ಆಡ್ಬೇಕು. ಹೇಳ್ತಾರದಿದೆ. ನಿನ್ ಪಾಯಿಂಟ್ ಹಂಗೆ ಇತ್ತು ದೇವರಾಳೆ. ಜನನ್ನ ಯಾವ ಲೆವೆಲ್ಗೆ ಎತ್ಕಟ್ಟಕ್ ಟ್ರೈ ಮಾಡ್ತೀಯ ಅಂತ ಅಂದ್ರೆ ಇದಕ್ ಬರಲ್ಲ ನೋಡ್ರಿ. ಇದಕ್ಕೆ ಎಷ್ಟು ಜನ ನೋಡ್ತಾ ಇದ್ರ? ಏನಾದ್ರು ಕೊಡ್ತೀನಿ, ನಾನು ಏನಾದ್ರು ಕೊಡ್ತೀನಿ ಅಂತ. ಬ್ರೋ ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಅದ. ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾನು 35 ಲ್ಯಾಕ್ ನಾಚಿಕೆ ಆಗ್ಬೇಕು ನಿಮಗೆ. ನೀನ್ ಬಂತೋ ಟೈಮು ನಿನ್ನ ಮುಟ್ಟೆ ಕಟ್ತೀನೋ ನಿಮ್ಮ ಅಮ್ಮನ ಹಾಕಿ. ಇಂಥವ್ನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ. ಪೇಮೆಂಟ್ಸ್, ಇನ್ ಟರ್ಮ್ಸ್ ಆಫ್ ಪೇಮೆಂಟ್ಸ್, ಬ್ರ್ಯಾಂಡ್ ಪೇಮೆಂಟ್ಸ್ ಅಲ್ಲಿ ಟಾಪ್ 3 ಬರ್ತೀನಿ ಅಂತ ಹೇಳಿದೀನಿ. ನಾನ್ ಯಾವಾಗ ಹೇಳಿದೆ ನಾನ್ ಟಾಪ್ 3 ಕರ್ನಾಟಕ ಯೂಟ್ಯೂಬರ್ ಅಂತ? ನಿಂಗ್ ಪ್ರಾಬ್ಲಮ್ ಏನ್ ಹೇಳು? ನಿಂಗೆ ತಿಕ್ಕಾ ಉರಿ ಬರಕ್ಕಾಗಿಲ್ಲ ನಿಂಗೆ. ಫ್ಲಾಶ್ ಬ್ಯಾಕ್. ಐ ಕಮ್ ಇನ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್. ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದೆ. ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಟಾಪ್ 3 ಕ್ರಿಯೇಟರ್ಸ್ ಅಲ್ಲಿ ನಾನು ಬರ್ತೀನಿ ಇನ್ ಟರ್ಮ್ಸ್ ಆಫ್ ಪೇಮೆಂಟ್ಸ್. ಬ್ರ್ಯಾಂಡ್ಸ್, ಪೇಮೆಂಟ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ ಲಿಸ್ಟ್, ಕಾಂಟೆಂಟ್ ಕ್ರಿಯೇಟರ್ ಲಿಸ್ಟ್ ಅಲ್ಲಿ ಟಾಪ್ 3 ನಲ್ಲಿ ಬರ್ತೀನಿ. ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್, ಕಂಟೆಂಟ್ ಎರಡೂ ಇಲ್ಲ. ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಕಡ್ಡಿ ಏನಾದ್ರು ಅಲ್ಲಾಡ್ಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರೆ. ಇಲ್ಲಿ ಬ್ರೋ ಸಿಮ್ರಾನ್ ಅವರು ನನ್ನ ಜೊತೆ 1 ವರ್ಷದಿಂದ ಇರೋದು ಬ್ರೋ. 6 ವರ್ಷದಿಂದ ಸಿಮ್ರಾನ್ ನನ್ನ ಜೊತೆ ಇರಲಿಲ್ಲ ಬ್ರೋ. 2019 ಇಂದ ನಾನು ಕಾಂಟೆಂಟ್ ಕ್ರಿಯೇಟರ್ ಬ್ರೋ. ನಾನು ಒಂದು ಕಾಂಟೆಂಟ್ ಸ್ವಿಚ್ ಆಗ್ತಾನೆ ಐತೆ, ನಾನು ಮಾಡ್ತಾನೆ ಇದೀನಿ, ಬದುಕಿದ್ದೀನಿ. ಐ ಆಮ್ ಸ್ಟಿಲ್ ಕಿಕಿಂಗ್ ಅಂಡ್ ಅಲೈವ್. ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ ಬ್ರೋ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇನ್ನೊಂದು ತಿಂಗು ಇದನ್ನ ಬಿಟ್ಬಿಡೋಣ. ನಾನೀಗ ಅನ್ನೆಸೆಸರಿ ತಿಗಾಗನ್ಸಲಿ ಬೇಡ ಬಾಸ್. ನಿಮ್ದು ನೀವು ಮಾಡ್ತಾ ಇರೋದು ತಪ್ಪು. ಕೆಲವೊಂದು ವಿಚಾರ ನಾನು ಟಚ್ ಮಾಡಿಲ್ಲ, ಯಾಕಂದ್ರೆ ಸೂಕ್ಷ್ಮ ಇರೋದು ಸಿಮ್ರಾನ್ ಮತ್ತೊಂದು ವಿಚಾರಗಳು ಅವನ್ನ ನಾವು ಟಚ್ ಮಾಡಿದ್ರೆ ಅವೆಲ್ಲೆಲ್ಲ ಹೊರಟೋಗ್ಬಿಡ್ತವೆ, ಔಟ್ ಆಫ್ ಕಾಂಟೆಸ್ಟ್ ಹೊರಟೋಗ್ಬಿಡುತ್ತೆ, ಯಾರ್ಯಾರು ಇನ್ವಾಲ್ವ್ ಆಗ್ಬಿಡ್ತಾರೆ, ಅದು ಬೇಡ. ಸೊ ದಟ್ ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ನನ್ನ ಅಭಿಪ್ರಾಯ. ನಾನು ಬೆಳೆದೆ, ನಾನು BMW ತಗೊಂಡೆ, ನಂದು ಅಚೀವ್ಮೆಂಟ್ ಇದು ಅಂತ ಏನ್ ತೋರಿಸ್ಕೊಳ್ತಿದ್ದಾನಲ್ಲ, ಆಕ್ಚುಲಿ ಆ BMW ಅವನ ಹೆಸರಲ್ಲೇ ಇಲ್ಲ ಗುರು, ಯಾವ್ದೋ ಪ್ರೈವೇಟ್ ಕಂಪ್ನಿ ಹೆಸರಲ್ಲಿದೆ. ಅಂಡ್ ಇಫ್ ಯು ಆರ್ ಎ ಕಾಮರ್ಸ್ ಸ್ಟೂಡೆಂಟ್, ನಿಮಗ್ ಗೊತ್ತಿರುತ್ತೆ, ನಾನು ಒಬ್ಬ ಕಾಮರ್ಸ್ ಸ್ಟೂಡೆಂಟ್. ಇದನ್ನ ಬಿಡೋಣ, ಇವೆರಡನ್ನೂ ಬಿಡೋಣ. ಕಾರ್ ನನ್ನ ಹೆಸರಲ್ಲಿ ಇಲ್ಲ. ಹೌದು, ಕಾರ್ ನನ್ನ ಹೆಸರಲ್ಲಿ ಇಲ್ಲ. ಓಕೆ, ಕಾರ್ ಯಾರ ಹೆಸರಲ್ಲಿ ಐತೆ? ಒಂದು ಪ್ರೈವೇಟ್ ಕಂಪನಿ ಹೆಸರಲ್ಲಿ ಐತೆ. ಪ್ರೈವೇಟ್ ಕಂಪನಿ ಏನು? ಯಾವ ಕಂಪನಿ? MCY ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್. ಕಂಪನಿ ಯಾರದು? ನಮ್ದು. ಕಂಪನಿ CEO ಯಾರು? ನಮ್ಮ ಅಣ್ಣ. ಕಂಪನಿ ಡೈರೆಕ್ಟರ್ಸ್ ಅಲ್ಲಿ ನಿಮಗೆ ಭವ್ಯ ಯೋಗೇಶ್ ಅಂತ ಬರುತ್ತೆ ನಿಮ್ಗೆ, ನಮ್ಮ ಅಣ್ಣ ಅತ್ತಿಗೆ. ಕಂಪನಿ MCY ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್. ಗೂಗಲ್ ಹೊಡೆದ್ರೆ ಬರುತ್ತೆ ಇಲ್ಲೋ ನಂಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಹೇಳ್ದ ಹೊಡಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಚೆಕ್ ಮಾಡ್ಬೇಕು. ಈ ತರ ಇರೋದು. So that we have a registered private limited company and we have a construction company. ಕಂಪನಿ ಹೆಸರಿನಲ್ಲಿ ಏನಕ್ಕೆ ತಗೊಂತೀವಿ ಕಾರ್ ಅಂತ ಅಂದ್ರೆ, ಪ್ರೈವೇಟ್ ಹೆಸರಲ್ಲಿ ನನಗೆ ತಗೊಳಕ್ಕೆ, ನನಗೆ ಆ ಕಾರ್ನ ಪರ್ಸನ್ ಟು ಪರ್ಸನ್ ಕೊಡಲ್ಲ, ನನಗಲ್ಲ. ಯಾರ್ಯಾರು ನೋಡ್ತಾ ಇದ್ರಲ್ಲ ತಗೊಬೇಕು ಅಂತ ಅಂದ್ರೆ ಅಷ್ಟು ಈಸಿಯಾಗಿ ಕೊಡಲ್ಲ. ವಾಯ್ಸ್ ಕ್ಲಿಯರ್ ಇಲ್ವಾ? ಹಲೋ. ಓಕೆ. ಅಂಡ್ ಮೋರ್ ಓವರ್ ಆ ಕಾರು EMI ಅಲ್ಲಿ ಇಲ್ಲ, ಫುಲ್ ಪೇಮೆಂಟ್ ಅಲ್ಲಿ ತಗೊಂಡಿರುವಂತ ಕಾರು. ಅದು ಓಕೆ. ವಾಯ್ಸ್ ಡಿಲೇನಾ? ತಗೊಂಡಿರೋ ಕಾರು ಅದನ್ನ ಫುಲ್ ಪೇಮೆಂಟ್ ಅಲ್ಲಿ. ಓನ್ಲಿ ರೀಸನ್ ನೀವು ತಗೊಬೇಕಾಗಿರೋದು ಅಂತ ಅಂದ್ರೆ ಕಂಪ್ನಿ ಥ್ರೂನೇ ತಗೊಳಕಾಗೋದು. ಅಟ್ ಎನಿ ಕಾಸ್ಟ್ ನೀವು ಬೇರೆ ರೀಸನ್ ಇಂದ ತಗೊಳಕ್ ಆಗಲ್ಲ. ಅಂಡ್ ಮೋರ್ ಓವರ್ ನಾನು ಆ ಕಾರ್ನ ಯಾವ್ದೇ ತರ EMI ಮೇಲೆ ತಗೊಂಡಿಲ್ಲ. ನನ್ನ ಕಾರು ಫುಲ್ ಪೇಮೆಂಟ್ ಅಲ್ಲಿ ಐತೆ. ಆ ಕಾರ್ನ ತಗೊಂಡ್ಬಂದು ಇವಾಗ ಕಾರ್ ನನ್ನ ಹತ್ರ ಐತೆ, ನಾನು ಓಡಿಸ್ತಾ ಇದೀನಿ, ನಮ್ ಕಂಪ್ನಿ ಹೆಸರಲ್ಲಿ ಐತೆ ಅಂತ ಅಂದ ತಕ್ಷಣ ಇಟ್ ಇಸ್ ನಾಟ್ ಮೈ ಕಾರ್ ಅಂತ ಅಲ್ಲ. ಅದರಲ್ಲಿ ನೀವು
ಇವಾಗ ತೇಜಸ್ ಅವರು ತಗೊಂಡಿದ್ದಾರೆ, ಅವ್ರದ್ದು ರೇಂಜ್ ರೋವರ್ ತಗೊಂಡಿದ್ದಾರೆ, ಅವರು ಕಂಪ್ನಿ ಹೆಸರಲ್ಲೇ ತಗೊಂಡಿರೋದು, ನಾವು ಕಂಪ್ನಿ ಹೆಸರಲ್ಲೇ ತಗೊಂಡಿರೋದು. ಥಿಂಗ್ ಏನಂತ ಅಂದ್ರೆ, ಮೇಜರ್ ಥಿಂಗ್, ನೀವು ಕಂಪ್ನಿ ಹೆಸರಲ್ಲಿ ತಗೊಳ್ಳೋದು ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡಕ್ಕೆ. 1 CR ಅಲ್ಲಿ ನಿಮ್ಗೆ ಎಷ್ಟೋ ಅಮೌಂಟು, ಒಂದಿಷ್ಟು ಅಮೌಂಟು ನಿಮಗೆ ವಾಪಸ್ ಕ್ಲೈಮ್ ಆಗೋ ತರ ನಿಮ್ಮ ಹತ್ರ ಆಪರ್ಚುನಿಟಿ ಇರುತ್ತೆ. ಬಿಕಾಸ್ ವಿ ಪೇ ಟ್ಯಾಕ್ಸಸ್ ಆನ್ ರೆಗ್ಯುಲರ್ ಬೇಸಿಸ್. ಪ್ರತಿ ಮಂತ್ ನಾವು ರೆಗ್ಯುಲರ್ ಆಗಿ ಫೈಲ್ ಮಾಡೋದ್ರಿಂದ ಟ್ಯಾಕ್ಸಸ್ ನ ಅದು ಹಂಗೆ ವರ್ಕ್ ಆಗುತ್ತೆ. ರಿಫ್ರೆಶ್ ಮಾಡ್ರಿ, ಕಂಪ್ಲೀಟ್ ಮಾಡ್ರಿ. ಎಸ್, ಏನಂತ ಅಂದ್ರೆ, ನೀವು ಒಂದು ಕಂಪನಿ ಓನರ್ ಆಗಿದ್ರೆ ಅಥವಾ ನಿಮ್ಮ ಹೆಸರಿನಲ್ಲಿ ಯಾವ್ದಾದ್ರು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಏನಕ್ಕೆ ಈ ವಿಚಾರ ನಿಮಗೆ ಮ್ಯಾಟರ್ ಆಗುತ್ತೆ ಅಂತ. ರೀಸನ್ ಸಿಂಪಲ್, ನಿಮ್ಮ ಹತ್ರ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡೋಕೆ ಆಪರ್ಚುನಿಟಿ ಇರೋದು ನೀವು ಕಂಪನಿ ಹೆಸರಿನಲ್ಲಿ ಗಾಡಿಗಳನ್ನ ತಗೊಂಡಾಗ. ಓಕೆ, ದಿಸ್ ಈಸ್ ದ ಪೇಮೆಂಟ್ ಥಿಂಗ್. ಫುಲ್ ಪೇಮೆಂಟ್ ಕಂಪ್ನಿಯಿಂದ, ಕಂಪ್ನಿ ಥ್ರೂ ಹೋದ ತಕ್ಷಣ ಅದು ಕಂಪ್ನಿ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ, ಕಂಪ್ನಿ ಅಕೌಂಟ್ ಇಂದಾನೆ ಟ್ರಾನ್ಸ್ಫರ್ ಆಗಿರುತ್ತೆ ಫಂಡ್ಸ್. ಸೊ ಅದರಿಂದ ಅದಕ್ಕೆ ರಿಜಿಸ್ಟರ್ ಆಗುತ್ತೆ, ಅದ್ರ ಹೆಸರಲ್ಲೇ ಇರುತ್ತೆ. ಅಂಡ್ ಮೋರ್ ಓವರ್ ಅದು ನಮಗೆ ಟ್ಯಾಕ್ಸೇಷನ್ ವಿಚಾರದಲ್ಲಿ ಯೂಸ್ ಆಗುತ್ತೆ. ದಟ್ ಈಸ್ ಅ ಬೇಸಿಕ್ ಥಿಂಗ್. ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ರೆ ಗೊತ್ತಿರುತ್ತೆ, ಅದ್ ಬಿಟ್ರೆ ನೀವು ಲಾಯರ್ಸ್ ಇದ್ರೆ ಗೊತ್ತಿರುತ್ತೆ, ಅದ್ ಬಿಟ್ರೆ ಈ ವಿಚಾರ ನಿಮ್ಗೆ ಇನ್ನೇನು ನಿಮ್ ಬಿಸ್ನೆಸ್ ಏನಾದ್ರು ಇದ್ರೆ ಅಥವಾ ನಿಮ್ದು ಯಾವ್ದಾದ್ರು ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಇದ್ರೆ ನಿಮಗೆ ಈ ವಿಚಾರಗಳು ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತ ಅಂದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಎಸ್, ದಿಸ್ ಈಸ್ ಅ ಥಿಂಗ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಇದೆಯಾ? ಡಿಫ್ರೆಂಟ್ ಥಿಂಗ್. ಅಂಬಾನಿ ಕಾರು ಅಂಬಾನಿ ಹೆಸರಲ್ಲಿ ಇರಲ್ಲ. ಅಂಬಾನಿ, ರಿಲಯನ್ಸ್, ಜಿಯೋನೋ ಈ ತರ ಅವ್ರದ್ದು ಯಾವ್ದಾರು ಇದರಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ಸೊ ದಟ್ ಈಸ್ ದ ಥಿಂಗ್. ನಿಮ್ಗೆ ಯಾವತ್ತು ಅದನ್ನೊಂದು ಅದೊಂದು ಬೇರೆ ಇದೇ ಇದೆ ಪ್ರೂಫಾ ಬ್ರೋ. ನೀವು ಸರ್ಚ್ ಮಾಡಿ ಬ್ರೋ, ನನ್ನ ಕಾರ್ ನಂಬರ್ ಆಗಿ ಸರ್ಚ್ ಮಾಡ್ರಿ, ನಿಮ್ಗೆ ಬರುತ್ತೆ ಕಂಪ್ನಿಲಿ ರಿಜಿಸ್ಟರ್ಡ್ ಅಂತ, ಯಾವ ಕಂಪ್ನಿ ಅಂತ ರಿಜಿಸ್ಟ್ರೇಷನ್ ಬಂದ್ಬಿಡುತ್ತೆ. ಅದನ್ನ ನಾನೇನ್ ಹೇಳಿ. ಅಂಡ್ ಏನಂತಾರೆ, ಇವಾಗ ನಾನು ಫುಲ್ ಪೇಮೆಂಟ್ ಅಲ್ಲಿ ತಗೊಂಡು ನಾನು ಪೇಮೆಂಟ್ ಅಲ್ಲಿ ತಗೊಂಡು ನನ್ನ ಕಾರ್ನ ತಗೊಂಡ್ ಬಂದಿರೋದು. ನೆನೆ ಅವನ ಯಾರೋ ವಿಡಿಯೋ ಮಾಡಾಕಿದ್ದ ಇನ್ನೊಬ್ಬ. ದಟ್ ನಿಂಗ್ ಪ್ರಾಬ್ಲಮ್ ಏನ್ ಹೇಳು, ನಿಂಗೆ ತಿಕ್ಕಾ ಉರಿ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಯಪ್ಪ, ಎಂತಾದ್ರು ಡೈರೋನಿ ಇದು. 12th ಫೇಲ್ ನಾನು ಯಾವ ಇಂಟರ್ವ್ಯೂ ಹೇಳಿಲ್ಲ ನಾನು 12th ಫೇಲ್ ಅಲ್ಲ ಅಂತ. ನಾನು ಎಲ್ಲಾದ್ರಲ್ಲೂ ಹೇಳಿದೀನಿ 12th ಫೇಲು ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಂಡಿದೀನಿ, ಮುಗೀತು ನಂದು ಎಜುಕೇಶನ್ ಗಲ್ಲೇ. ನಾನು ಎಲ್ಲೂ ಹೇಳಿಲ್ಲ ದಟ್ ಐ ಆಮ್ 12 ನಾನು ಡಬಲ್ ಡಿಗ್ರಿ ಹೋಲ್ಡರ್ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ದಟ್ ಈಸ್ ವಾಟ್. ಇವಾಗ 12th ಫೇಲು ನಾನು ಅದಕ್ಕೆ ಅಚೀವ್ಮೆಂಟ್ ಮಾಡೋದಕ್ಕೆ, ನಾನು BMW ಕಾರ್ ತಗೊಳ್ಳೋದಕ್ಕೆ ಅಥವಾ ನಾನು ದುಡಿಯೋದಕ್ಕೆ ಸಂಬಂಧ, ಇದಕ್ಕೂ ಸಂಬಂಧ ಇಲ್ವಲ್ಲ ಗೈಸ್. ನಾನಿರೋದು ಜನರಿಂದ. ದಟ್ ನನ್ನ ಪರ್ಸನಲ್ ಲೈಫ್ ಇರೋದು. ಇಲ್ಲ ಅಂತ ಅಂದ್ರೆ ನಾನು ನಮ್ಮ ಮನೆಯವ್ರು ಹೇಳೋದು ಮಾಡಿದ್ರೆ ನಾನು ಕಾಂಟ್ರಾಕ್ಟ್ ಅದು ಇದು ನಂದು ಎಲ್ಲ ಚೆನ್ನಾಗಿ ಇರುತ್ತೆ. ಜಸ್ಟ್ ಬಿಕಾಸ್ ಐ ಆಮ್ ನಾಟ್ ಗುಡ್ ವಿತ್ ಮೈ ಫಾದರ್, ನಮ್ಮ ಅಪ್ಪ ಜೊತೆ ನಾನು ಚೆನ್ನಾಗಿಲ್ಲ, ಮಾತಾಡ್ತಾ ಇಲ್ಲ, ನಾವು ಒಂದೇ ರೀಸನ್ಗೋಸ್ಕರ ಐ ಆಮ್ ಹಿಯರ್ ಬೋಟ್ ಟು ಥಿಂಕ್ ಲೈಕ್ ದಟ್. ನಾನು ಸಿಂಪಲ್ ಆಗಿ ಕೇಳೋರು, ನಾನ್ ನಿಮ್ ಕಾಲೇಜಿಗೆ ಬಂದ್ರು ಬಂದಿಲ್ಲ ಅಂತ, ನಾನು ಯಾವ ಕಾಲೇಜಿಗೆ ಹೋದ್ರು ಯಾವ ಕಾಲೇಜಿಗೆ ಬಂದಿಲ್ಲ ಅಂತ ಅಂದ್ರು, ಕೆಟ್ಟ ಮಾತು ಮಾತಾಡೋರು, ಕೆಟ್ಟ ಮಾತು ಸ್ಲ್ಯಾಂಗ್ಸು, ಭಾಷೆಗಳು ಮಾತಾಡೋಂಥವು, ತಿರುಗುವಂಥವು, ನಾಲ್ಗೆ ತಿರುಗಿದ್ರೆ ಯಾರು ಬೇಕಾದ್ರು ಮಾತಾಡ್ತಾರೆ. ಅದನ್ನ ನಾವು ಕಂಟ್ರೋಲೇ ಮಾಡಕ್ ಆಗಲ್ಲ. ಅದನ್ನ ನಾನು ಅವ್ರ ಕಾಲೇಜಿಗೆ ಬಂದ್ರು ಕಲಿತಾರೆ, ಬಂದಿಲ್ಲ ಅಂದ್ರೂ ಕಲಿತಾರೆ. ಫ್ಯಾಕ್ಟ್ ಬ್ರೋ ಅದು. ಒಂದ್ ಜನ SMR ಮಾತಾಡ್ ಸರಿಯಪ್ಪ, ನನಗೆ ಇಷ್ಟಪ್ಪ ಮಾತಾಡೋದು, ಸರಿಗಿರಿ ಪ್ರಶ್ನೆ ಬರಲ್ಲ. ಅವರಿಗೆ ಖುಷಿ ಆಗ್ತೈತೆ, ಎಂಟರ್ಟೈನಿಂಗ್ ಸಿಗ್ತೈತೆ, ಇನ್ನೊಂದ್ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ. ಇನ್ಸ್ಪಿರೇಷನ್ ನಾನು ಬೈಯೋದ್ರಿಂದ ತಗೊಳ್ಳಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಂಡ್ ಮೋರ್ ಓವರ್ ನಾನು ಬೈಯೋದು ಇಷ್ಟ ಇಲ್ಲ ಅಂದ್ರೂ ನೀವು ನನ್ನ ಫಾಲೋ ಮಾಡಿ ಅಂತಾನು ನಾನು ಯಾವತ್ತೂ ಹೇಳಿಲ್ಲಪ್ಪ. ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ PUBG ಬಿಟ್ರೆ ಬೇರೆ ಗೇಮೇ ಆಡಿಲ್ಲ ಗುರು. ಚೆನ್ನಾಗಿ ಹೇಳಿದೆ. ಬಟ್ ಇಲ್ಲಿ ಹೇಳ್ತಾ ಇರೋದು ಹೆಂಗೈತೆ ಅಂದ್ರೆ, ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾ ಇರೋದಕ್ಕೆ, ವಿರಾಟ್ ಕೊಹ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ಅವನು ಕ್ರಿಕೆಟರ್. ವಿರಾಟ್ ಕೊಹ್ಲಿ ಕ್ರಿಕೆಟರು. ವಿರಾಟ್ ಕೊಹ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂದ್ರೆ ಹುಸೇನ್ ಬೋಲ್ಟ್ ತರ ರನ್ನಿಂಗ್ ಮಾಡ್ಬೇಕು, ಸುನಿಲ್ ಚಟ್ರಿ ತರ ಫುಟ್ಬಾಲ್ ಆಡ್ಬೇಕು, ರೋಹಿತ್ ಕುಮಾರ್ ತರ ಕಬಡ್ಡಿ ಆಡ್ಬೇಕು. ನೀವ್ ಹೇಳ್ತಾ ಇರೋದಿದೆ. ನಿನ್ ಪಾಯಿಂಟ್ ಹಂಗೆ ಇತ್ತು ದೇವರಾಳೆ. ಜನನ ಯಾವ ಲೆವೆಲ್ಗೆ ಎತ್ಕಟ್ಟಕ್ ಟ್ರೈ ಮಾಡ್ತೀಯ ಅಂತ ಅಂದ್ರೆ ಹೆಂಗ್ ಹೇಳಿ. ಕ್ರಿಸ್ಟಿಯಾನೋ ರೊನಾಲ್ಡೋ
ಸ್ಪೋರ್ಟ್ಸ್ ಮೇಲೆ ಅಲ್ಲ, ಕ್ರಿಕೆಟ್ ಆಡ್ಬೇಕು ಬಂದ್ರೆ ಇಂಡಿಯಾದಲ್ಲಿ, ಇಲ್ಲ ಆದ್ರೆ ಫುಟ್ಬಾಲ್ ಆಡಿದ್ರೆ ಸ್ಪೋರ್ಟ್ಸ್ ಮೇಲೆ ಅಲ್ಲ. ಹಿಂಗದು ಒಂದೇ ಗೇಮ್ ಆಡೋದು, ಈಸ್ ಸ್ಪೋರ್ಟ್ಸ್ ಮ್ಯಾನ್. ಅದಕ್ಕೂ ಬೇರೆ ಎಲ್ಲ ಗೇಮ್ ಆಡೋದಕ್ಕೆ ಏನು? ಆ ಪಬ್ಜಿ ಗೇಮ್ ಮಾಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಬ್ರೋ 20 rupees ಕೊಡ್ತಾ ಇದಾರೆ, ಅದ್ರಲ್ಲಿ ನಾನೇನೋ ಮಾಡ್ಕೊಳಲ್ಲ ಬ್ರೋ. 20 rupees ಸೂಪರ್ ಚಾಟ್ ಮಾಡಿದಾರೆ, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ಅವರ ಒಂದ್ 20 ರೂಪಾಯಿ, 1 ರೂಪಾಯಿ ಆಗ್ಲಿ, 10 ರೂಪಾಯಿ ಆಗ್ಲಿ, 20 ರೂಪಾಯಿ ಆಗ್ಲಿ, 200 ರೂಪಾಯಿ ಆಗ್ಲಿ, 2 ಲಕ್ಷ ಆಗ್ಲಿ, ನಂಗೆ ಸೂಪರ್ ಚಾಟ್ 50,000 ಲಕ್ಷ ತನಕನು ಬಂದಿದಾವೆ. ಲೈವ್ ನಲ್ಲಿ 6 ವರ್ಷದಿಂದ ನೋಡ್ತಿರೋರ್ಗೆ ಗೊತ್ತಿರುತ್ತೆ ಎಷ್ಟೊಂದು ಚಾಲೆಂಜಸ್ ಮಾಡಿದೀವಿ. ಅದ್ರಲ್ಲಿ ಆಬ್ವಿಯಸ್ಲಿ ಬಂದಾಗ ಅವ್ರು ಆಗ್ತಿರೋ 10 ರೂಪಾಯಿಗೂ ಬೆಲೆ ಕೊಡ್ಬೇಕು ಬ್ರೋ. ಅದು ಬೆಲೆ ಅಂತ ಅಂತಾರೆ. ನಾನು ಎಷ್ಟು ಕೋಟಿಗಿದ್ರು ಅದಕ್ಕೆ ಏನ್ ಸಂಬಂಧ ಬ್ರೋ? ಬೆಲೆ ಮಾಡೋದು, ಅದನ್ನ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಅದಕ್ಕೆ. ಲಿಖಿತ ಮಧು ಥ್ಯಾಂಕ್ ಯು ಫಾರ್ ದ 20. ಸಾಗರ್ ಪೂಜಾರಿ ಥ್ಯಾಂಕ್ಸ್ ಆಗ್ತಾರೆ. ಎಷ್ಟೊಂದ್ ಜನ ಡೊನೇಷನ್ ಮಾಡಾಕ್ತಾರೆ. ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ರೂಪಿ, ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ರೂಪಿ. ಅರ್ಜುನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ 20. ದೊಡ್ಡ ಪುಕ್ಕಲ್ ಜೀವ ಇದು. ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ. 12th ಫೇಲು ಹೋಗಿದ್ದ, ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟಿದ್ದಾರೆ. ಕಾಲೇಜ್ ಅವರು ಗೊತ್ತಿಲ್ವಾ ಯಾರನ್ನ ಕರೆಸ್ಬೇಕು ಅಂತ? ರೆಪ್ಯೂಟೆಡ್ ಕಾಲೇಜ್ ಇರುತ್ತೆ ಅಲ್ವಾ, ಟೀಚರ್ಸ್ ಗಳು ಗೊತ್ತಿರ್ತಾರೆ, ಗೊತ್ತಿರತ್ತೆ ಅಲ್ವಾ ಟೀಚರ್ಸ್ ಗಳು ಯಾರನ್ನ ಕರೆಸ್ಬೇಕು ಯಾರನ್ನ ಇಲ್ಲ ಅಂತ. ಫಸ್ಟ್ ಅವ್ರಿಗೆ ಹೇಳ್ಬೇಕು. SMR ಒಬ್ನೇ ಹೋಗಿಲ್ಲ, ಎಲ್ಲ ಕೈಂಡ್ ಇನ್ಫಾರ್ಮೇಶನ್. ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಯಪ್ಪ ಎಂತಾದ್ರು ಡೈರಾನಿ ಇದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ, SMR 12th ಫೇಲು ಹೋಗಿದ್ದ, ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟಿದ್ದಾರೆ. ಕಾಲೇಜ್ ಅವರು ಗೊತ್ತಿಲ್ವಾ ಯಾರನ್ನ ಕರೆಸ್ಬೇಕು ಅಂತ? ರೆಪ್ಯೂಟೆಡ್ ಕಾಲೇಜ್ ಇರುತ್ತೆ ಅಲ್ವಾ, ಟೀಚರ್ಸ್ ಗಳು ಗೊತ್ತಿರ್ತಾರೆ, ಗೊತ್ತಿರತ್ತೆ ಅಲ್ವಾ ಟೀಚರ್ಸ್ ಗಳು ಯಾರನ್ನ ಕರೆಸ್ಬೇಕು ಯಾರನ್ನ ಇಲ್ಲ ಅಂತ. ಫಸ್ಟ್ ಅವ್ರಿಗೆ ಹೇಳ್ಬೇಕು. SMR ಒಬ್ನೇ ಹೋಗಿಲ್ಲ, ಎಲ್ಲಾ ಕಾಲೇಜ್ಗಳು. ಸ್ಯಾಮ್ ಸಮೀರ್, ವರುಣ್ ಆರಾಧ್ಯ, ಆಮೇಲೆ ತುಂಬಾ ಜನ ಹೋಗಿದ್ದಾರೆ ಕ್ರಿಯೇಟರ್ಸ್. ಯಾಕೆ ಅವ್ರನ್ನೆಲ್ಲ ನಿನಗೆ ಹಾಕಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ನಿನಗೆ SMR ಮೇಲೆ ಏನೋ ಒಂದಿದೆ. ಸೊ ಹಂಗಾಗಿ ನೀನ್ ಅದನ್ನ ಎಕ್ಸ್ಪೋಸ್ ಮಾಡ್ತಿದ್ಯಾ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಲೈಕ್ ಹಂಗೆ ಹಿಂಗೆ ಆಟ್ಪುಟ್ ಸಿಂಗಾಪುರ್ ಅನ್ಕೊಂಡು ಇದನ್ ಮಾಡ್ತಾ ಇದೀಯ. ಯಾಕೆ ಗುರು, ನೀನ್ ಅದನ್ನ ಜನಕ್ಕೆ ಅದನ್ನ ತೋರಿಸ್ಲೇಬೇಕು ಅನ್ನಂಗಿರ ನೀನ್ ಯೂಟ್ಯೂಬ್ ಆಗ್ತಾ ಇರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ. ಬರೀ ಒಂದು ದಿವಸಕ್ಕೆ 1 ಮಿಲಿಯನ್, ಅರೌಂಡ್ 70,000 rupees ಬಂದಿರುತ್ತೆ ನಿನ್ ಅಕೌಂಟ್ಗೆ ಅಲ್ವಾ? ನೀನು ದುಡ್ಡು ಮಾಡಕ್ಕೆ ಬಂದಿದ್ಯಾ, ಅವನು ದುಡ್ಡು ಮಾಡ್ತಾವನೆ. ಇದ್ರಲ್ಲಿ ಏನಿದೆ? ನಿನ್ಗೆ SMR ಕಂಡ್ರೆ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳು. ಅದನ್ನ ಬಿಟ್ಬಿಟ್ಟು ಸುತ್ತಿ ಬಳಸಿ ಬರ್ತಾ ಇದೆಯಾ ನೀನು. ತಾವೆಲ್ಲೋಗಿದ್ರಿ ಇಷ್ಟ ದಿವಸ? ಎಲ್ಲಿ ಯಾವ್ದು ಧರ್ಮಸ್ಥಳ ರೇಪ್ ಕೇಸಲ್ಲಿ ಇದ್ರಪ್ಪ. ಅದಾದ್ಮೇಲೆ ಯಾವ ಹೆಣ್ಮಕ್ಳದು ರೇಪೇ ಆಗಿಲ್ವಾ? ಬರೀ ಸೌಜನ್ಯ ಒಂದೇ ಹುಡುಗಿದ ರೇಪ್ ಆಗಿರೋದು. ಬಿಡ್ದಿಲ್ಲ ಆಯ್ತು, ಎಲ್ಲೆಲ್ಲ ಆಯ್ತು ರೇಪ್. ಇವಕ್ಕೆಲ್ಲ ವಯಸ್ಸೇ ಬಂದಿಲ್ಲ ನಿಮ್ಗೆ. ಅವಾಗ ಎಲ್ಲಿ ಕಡ್ಲೆಕಾಯಿ ತಿಂತ ಇದ್ರ? ಇವಾಗ ಬಂದ್ಬಿಟ್ರಿ ಇಷ್ಟುದ್ದ ಎತ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು. ಅಯ್ಯಪ್ಪ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್.